ಹಾಯ್ ನಮಸ್ಕಾರ. SSLC ವಿದ್ಯಾರ್ಥಿಗಳಿಗೆ ನಾಳೆ 27/2/2026ರಲ್ಲಿ ನಿಮಗೆ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 3 ವಿಷಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ನಾವು ಸರ್ಕಾರ ನೀಡಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಕ್ಷಿಪ್ತ ಉತ್ತರದಲ್ಲಿ ನೋಡೋಣ. ಹಾಗೆ ಇದರಲ್ಲಿ ಬಹುಮುಖ್ಯ ಪ್ರಶ್ನೆಗಳು ಬರ್ತವೆ, ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ, ಸೊ ಕೊನೆಯವರು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಥ ಗುಣ ಮತ್ತು ಸ್ವಭಾವಕ್ಕೆ ತಿಳಿಸ್ಕೊಡ್ಬೇಕು. ನೋಡೋಂಥ ವಿದ್ಯಾರ್ಥಿಗಳು ನಿಮ್ಮ ಒಂದು ವಿದ್ಯಾರ್ಥಿಗಳಿಗೆ ಫ್ರೆಂಡ್ಸ್ಗೆ ಗ್ರೂಪ್ನಲ್ಲಿ ಶೇರ್ ಮಾಡ್ಕೊಳ್ಳಿ ವಿಡಿಯೋನ, ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಒಂದನೇ ಪ್ರಶ್ನೆ ನೋಡಿ, ಯುಗಾಂತರದ SI ಏಕಮಾನ ಅಂತ ಕೊಡ್ತೀನಿ. ಅಲ್ಲಿ 4 ಮಲ್ಟಿಪಲ್ ಚಾಯ್ಸ್ನಲ್ಲಿ ಈ ಪ್ರಶ್ನೆನ ಗಮನಿಸಕ್ಕೆ ನೋಡಿರ್ಬೋದು. ಏನಪ್ಪ ಅಂದರೆ ಯುಗಾಂತರದ SI ಏಕಮಾನ ಆಪ್ಷನ್ಸ್ ಎ ಉಲ್ಟಾಗಿರುತ್ತೆ, ವಿ ಎಂಬುದನ್ನು ನಾವು ಯುಗಾಂತರದ ಸಂಬಂಧಪಟ್ಟಂತ ಗಮನಿಸ್ತೀವಿ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಮಸೂರದ ಸಂಗಮ ದೂರ ವಿಲೋಮು ಅಂತ ಕರಿತೀವಿ. ಆಪ್ಷನ್ಸ್ ಎ ರೈಟ್ ಆನ್ಸರ್, ಮಸೂರದ ಸಾಮರ್ಥ್ಯವಾಗಿದೆ ಅಂತ ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು ಮೂರನೇಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರಿಸೋದ್ರಲ್ಲಿ ವಿದ್ಯುತ್ ಮಂಡಲದಲ್ಲಿರುವಂಥ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಅಂತ ಇರುತ್ತೆ. ಶುಷ್ಕಕೋಶ ಮತ್ತು ರಿಯೋಸ್ಟಾಟ್ ಸಂಬಂಧಪಟ್ಟಂಥ ಚಿಹ್ನೆಯನ್ನು ಬರೀಬೇಕು ನೀವು. ಟೆಕ್ಸ್ಟ್ ಬುಕ್ನೇ ಕೊಟ್ಟಲಾಗಿದೆ. ಕೆಳಗಿನ ಚಿತ್ರವನ್ನು ಗಮನಿಸಿ, ಸ್ವಿಚ್ಚನ್ನು ಮುಚ್ಚಿದಾಗ ಸೊನ್ನೆಯಲ್ಲಿ ಬಿ ತುದಿಯ ಅಲ್ಲಿ ದಂಡಕಾಂತದನ್ನು ತುದಿಯನ್ನು ಆಕರ್ಷಿಸುತ್ತದೆ. ಉತ್ತರವನ್ನು ಸ್ಪಷ್ಟಪಡಿಸಿ ಅಂದರೆ ಇದು ನಾವಲ್ಲಿ ಬರೀಬೇಕು. ನಾವು ಇಲ್ಲಿ ಸಜಾತಿ ಧ್ರುವಗಳಿರುತ್ತವೆ ಅಂತ ನೀವು ರೈಟ್ ಆನ್ಸರ್ನ ಬರೀಬೇಕಾಗುತ್ತೆ. ಹಾಗೆ ಗೃಹ ಬಳಕೆ ವಿದ್ಯುತ್ ಮಂಡಲ ಅಂದರೆ ಸಂಬಂಧಪಟ್ಟಂಥ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು? ಹಾಗೆ ಅಲ್ಲಿ ಕರಿತೀವಿ ನೋಡಿ, ಓವರ್ಲೋಡ್ ಆಗಿದಾಗ ಫ್ಯೂಸನ್ನು ಬಳಸಬೇಕು ನಾವು ಅಂತ ಸಂಬಂಧಪಟ್ಟಂಥ. ಹಾಗೆ ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಹಾಗೆ ಇದು ನೋಡಿ, ಕೋನ ಸಂಬಂಧಪಟ್ಟಂಥ 38 ಡಿಗ್ರಿ ಇರುತ್ತೆ ಅದು ಕೋನ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು ಅದನ್ನು ನೋಡ್ಕೊಳ್ಳಿ. ಲೆಕ್ಕ ಸಂಬಂಧಪಟ್ಟಂತೆ ಇರ್ತವೆ. ವಿದ್ಯುತ್ ಪ್ರವಾಹ ಇರುವಂಥ ವಾಹಕ ಕಾಂತಕ್ಷೇತ್ರದ ಇರಿಸಿದಾಗ ಯಾಂತ್ರಿಕ ಬಲವನ್ನು ತೋರಿಸುತ್ತದೆ, ಒಂದು ಪ್ರಯೋಗವನ್ನು ವಿವರಿಸಿ. ಅಥವಾ ಅದರ ಮೇಲೆ ಲೆಕ್ಕ ಬರ್ತವೆ, ಎಷ್ಟು ಓವರ್ಲೋಡ್ ಬಳಸಲಾಗಿದೆ ನೀವು ಕ್ಲಿಯರ್ ನೋಡಿ. ಅಲ್ಲಿ ಎಷ್ಟು ವಿದ್ಯುತ್ತನ್ನು ಬಳಸಲ್ಪಡುತ್ತೆ ಅಂದರೆ ಅಲ್ಲಿ TV 250 ವೋಲ್ಟ್ ಬಳಸಿದೆ, ರೋಸ್ಟರ್ ಅನ್ನೋದು 1200 ಬಳಸಿದೆ. ಹೆಚ್ಚಿಗೆ ಯಾವುದಿದೆ ನೋಡಿ ಅದು ಆನ್ಸರ್ ಆಗಿರುತ್ತೆ. ಹಾಗೆ ಇಲ್ಲಿ ನೋಡಿ, ರೋಧಕ ಸಂಬಂಧಪಟ್ಟಂಥ ಒಂದು ಲೆಕ್ಕ ಇರುತ್ತೆ, ಲೆಕ್ಕನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಇದಕ್ಕೆ 4 ಅಂಕದ ಪ್ರಶ್ನೆ ಇರುತ್ತೆ, ಅದು ಲೆಕ್ಕ ಸಂಬಂಧಪಟ್ಟಂಥ. ಓಕೆ, ಇನ್ನು ಬೆಳಕಿನ ವಕ್ರೀಭವನ ಚಿತ್ರ ನೋಡಿ, ನಿಯಮವನ್ನು ನಿರೂಪಿಸಿ, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಇನ್ನು ಪಾರ್ಟ್ ಬಿ ಸೆಕ್ಷನಲ್ಲಿ ರಾಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಲ್ಲಿ ನೋಡಿ, ಅಲ್ಲಿ ನಾವು ಅಲ್ಲಿ ಘಟಕ ಲೋಹಗಳಂದರೆ ತಾಮ್ರ ಮತ್ತು ಸತು ಆಗಿರುತ್ತೆ. ಇಂಪಾರ್ಟೆಂಟ್ ಎ ಆಪ್ಷನ್ಸ್ ರೈಟ್ ಆನ್ಸರ್ ಆಗಿರುತ್ತೆ. ಈ ಚಿತ್ರನ ಗಮನಿಸಬೇಕಾಗತ್ತೆ ನಾವು, ನೋಡ್ಕೊಳ್ಳಿ ಇಷ್ಟು. ಅಲ್ಲಿ ಆಪ್ಷನ್ಸ್ ನಿಮಗೆ ಗಮನ ಕೊಟ್ಟು ಓದ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆ ಇಲ್ಲಿ ನೋಡಿ, ಅಲ್ಲಿ ಅಣುಗಳನ್ನು ಉಂಟು ಮಾಡುವಂಥ ಕಾಣುವಾಗ ಕಾರ್ಬನ್ ಗುಣ ಏನು ಕೆಟಿನೀಕರಣ, ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಏನೋ ಪ್ರಶ್ನೆ ನೋಡ್ಕೊಳ್ಳಿ, ಪ್ರತ್ಯಾಮ್ಲವಿಗೆ ಪತ್ತೆ ಹಚ್ತೀವಿ ನಾವು ನೋಡಿ, ಅದು ನೋಡಿ ಅಲ್ಲಿ ನಮಗೆ ರಚನಾ ಸೂತ್ರ, ಸಂಯುಕ್ತದ ರಚನಾ ಸೂತ್ರವನ್ನು ತಿಳಿಸಿ, ಅವು ಇಂಪಾರ್ಟೆಂಟ್ ಇರ್ತವೆ ನೋಡಿ, ಅವು ನೋಡ್ಕೊಳ್ಳಿ. ಹಾಗೆ ಆಮ್ಲ ಸತ್ವಿನ ಚೂರುಗಳ ವರ್ತನೆ ತೋರಿಸುವಂಥ ಚಿತ್ರದಲ್ಲಿ ಸಂಬಂಧಪಟ್ಟಂಥ ಸೈನ್ಸ್ ಡೈಗ್ರಾಮ್ಸ್ ನೋಡಿ ಇಂಪಾರ್ಟೆಂಟ್ ಆಗಿರ್ತವೆ. ಹೈಡ್ರೋಜನ್ ಅನಿಲದ ಗುಳ್ಳೆಯನ್ನು ಗುರುತಿ ತೋರಿಸುವಂಥ ಚಿತ್ರ ನೋಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಸರಿದುಂಗಿಸುವ ರಾಸಾಯನಿಕ ಸಮೀಕರಣ ಬರೆಯಿರಿ. ಮ್ಯಾಗ್ನೀಸ್ ಆಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸತುವಿನ ಕಾರ್ಬೋನೇಟ್, ಅವುಗಳನ್ನು ನೋಡ್ಕೊಳ್ಳಿ. ಅವುಗೆ ಸಂಬಂಧಪಟ್ಟಂಥ pH ತೋರಿಸಿದ ಯಾವ ಒಂದು ಅಲ್ಲಿದೆ ನೋಡಿ, ಆ ಸಂಬಂಧಪಟ್ಟಂಥ ಪ್ರಶ್ನೆ ಬರ್ತವೆ. ಸೊ ಅಲ್ಲಿ ನೋಡ್ಕೊಳ್ಳಿ, ಇವು ವೆರಿ ಇಂಪಾರ್ಟೆಂಟ್ ಇರ್ತವೆ. ಇಲ್ಲಿ ಜೀರ್ಣಿಸಲು ಮೆಥೋಜರಿಕ ಗ್ರಂಥಿಯ ಸಕ್ರಿಯವಾಗುವ ಕ್ವೀನ ಅನ್ನೋದು ಆಪ್ಷನ್ ಸಿ, ಆಪ್ಷನ್ ಏನಾಗಿರುತ್ತೆ ಸಿ, ಅದು ಟಿಪೆನ್ಸ್ ಆಗಿರುತ್ತೆ ರೈಟ್ ಆನ್ಸರ್. ಇನ್ನು ಅಲ್ಲಿ ನೋಡಿ, ಜೊತೆ 24 ತಂತುಗಳಿವೆ ಅಂತ ಅಲ್ಲಿ ಕೊಡಲಾಗಿದೆ. ಸರ್ ನಿಮಗೆ 24 ಅನ್ನು ಕೊಡಲಾಗಿದೆ. ಇಲ್ಲಿ ರೈಟ್ ಆನ್ಸರ್ 24 ಇರ್ತವೆ. ತಂತುಗಳ ಸಂಖ್ಯೆ 24 ಆಗಿರುತ್ತೆ ಅದು. ಸೊ ಅದನ್ನು ಗಮನಿಸಬೇಕಾಗತ್ತೆ. ಹಾಗೆ ಈ ಚಿತ್ರನ ಗಮನಿಸಬೇಕಾಗತ್ತೆ. ಈ ಚಿತ್ರ ಏನು ಸೂಚಿಸುತ್ತೆ ಅಂದರೆ ಇದು ಪರಾಗಸ್ಪರ್ಶದ ಒಂದು ಗಿಡದ ಸಂಬಂಧಪಟ್ಟಂಥ ಛೇದ ನೋಟಕ ಆಗಿರುತ್ತೆ. ಅದಕ್ಕೆ ಆಪ್ಷನ್ ಡಿ ಸಂಸರ್ಗ ಆಕ್ಸಿಜನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ತೋರಿಸುತ್ತೆ ಅಂತ ಬರಬೇಕು. ಕ್ಲೈಸಮ್ ಆಕಾಂಶದ ಪ್ರಾಮುಖ್ಯತೆ ಏನು? ಸಸ್ಯ ವಿಭಿನ್ನ ರೂಪಗಳ ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಹಸಿರು ಸಸ್ಯ ಮತ್ತು ಹಳದಿ, ಸೊ ಅದರ ಸಂಬಂಧಪಟ್ಟಂಥ ನೀವು ಪ್ರಶ್ನೆ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ಒಂದು ಹೂವಿನ ಚಿತ್ರದ ನೋಡಿ, ಒಂದು ಹೂವಿನ ಚಿತ್ರ ತೆಗೆದು ಛೇದ ನೋಟ ತೆಗೆದು ಭಾಗಗಳನ್ನು ಗುರುತಿಸದಿರ್ಬೋದು. ಓಜೋನ್ ಪದರವು ಭೂಮಿಯ ಮೇಲಿರುವ ಜೀವಿಗೆ ವರದಾನವಾಗಿದೆ, ಸಮರ್ಥಿಸಿ, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಹಾಗೆ ಮಾನವನ ಹೃದಯ, ಸೊ ಮಾನವ ಹೃದಯವನ್ನು ಛೇದಕ ನೋಟಕ್ಕೆ ತೆಗೆದು ಅವುಗಳ ಭಾಗಗಳನ್ನ ಗುರುತಿಸಿ, ಅವುಗಳ ಸಂಬಂಧಪಟ್ಟಂತೆ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಅಲ್ಲಿ ಬಲದ ಹೃತ್ಕರಣ ಸೆಪ್ಟಮನ್ನು ಗುರುತಿಸಬೇಕು ಹೃದಯ ಭಾಗದಲ್ಲಿ. ಓಕೆ, ಇಷ್ಟು ನೋಡ್ಕೊಳ್ಳಿ. ನಿಮ್ಮ ಒಂದು ಎಕ್ಸಾಮ್ಗೆ ಕೀ ಆನ್ಸರನ್ನು ಸರ್ಕಾರ ಕೊಟ್ಟಿರ್ತಾರೆ. ಇಂಗ್ಲೀಷ್ ಮೀಡಿಯಮ್ ಹಾಗೆ ಬಾತ್ ಮೀಡಿಯಮ್ ಕನ್ನಡ ಮೀಡಿಯಮ್ನಲ್ಲಿ ಅವರು ಸರ್ಕಾರವರೇ ನೇರ ಖುದ್ದಾಗಿ ಹೊರಡಿಸ್ತಾರೆ. 3 ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಕ್ಷಿಪ್ತ ಉತ್ತರನ ಅವರೇ ನೀಡಲಾಗಿದೆ.
ಸೊ ಆನ್ಸರ್ ಒಂದೇ ಆಪ್ಷನ್ ರೈಟ್ ಆನ್ಸರ್ ಇಲ್ಲಿ ಕೊಡಲಾಗಿದೆ ನೋಡಿ. ಆಪ್ಷನ್ಸ್ ಎ ವೋಲ್ಟ್ ಆಗಿರುತ್ತೆ. ನೋಡಿ, ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನು ಬರೆಯಿರಿ. ಇಲ್ಲಿ ಚಿಹ್ನೆಯನ್ನು ಕೊಟ್ಟಿದ್ದಾರೆ ನೋಡಿ, ಚಿಹ್ನೆ ನೋಡಿ. ಪ್ರಶ್ನೆ ಆನ್ಸರ್ ಮೌಲ್ಯಮಾಪನಕ್ಕೆ ಇರುವಂಥ ಆಪ್ಷನ್ ಎ ರೈಟ್ ಆನ್ಸರ್ ವೋಲ್ಟ್ ಆಗಿರುತ್ತೆ. ಎರಡನೇ ಪ್ರಶ್ನೆಗೆ ಎ ಮಸೂರದ ಸಾಮರ್ಥ್ಯವಾಗಿದೆ. ಹಾಗೆ ಇಲ್ಲಿ ಶುಷ್ಕಕೋಶ ಮತ್ತು ರಿಯೋಸ್ಟಾಟ್ ಸಂಬಂಧಪಟ್ಟಂಥ ಚಿಹ್ನೆ ಗುರುತಿಸೋದು ನೋಡಿ, ಟೆಕ್ಸ್ಟ್ ಬುಕ್ನಲ್ಲಿ ಇದೆ, ಅದು ನೋಡ್ಕೊಳ್ಳಿ. ಅವುಗಳನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಅದ್ರ ಸಂಬಂಧಪಟ್ಟ ಪ್ರಶ್ನೆ ಇರುತ್ತೆ. ನಾಲ್ಕನೇ ಪ್ರಶ್ನೆಗೆ ನೋಡಿ, ಇಲ್ಲಿ ಸಜಾತಿ ಧ್ರುವಗಳು ವಿಕರಿಸುತ್ತವೆ ಸಂಬಂಧಪಟ್ಟಂಥ ಗೃಹ ಬಳಕೆ ವಿದ್ಯುತ್ ಮಂಡಲವನ್ನು ಓವರ್ಲೋಡ್ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು? ವೆರಿ ಇಂಪಾರ್ಟೆಂಟ್ ನೋಡಿ. ಒಳ್ಳೆ ಫ್ಯೂಸನ್ನು ಬಳಸಬೇಕು ನೀವು, ಅವುಗಳು ತಂತಿ ಜೋಡಣೆ ಆಗಂತೆ ನೋಡ್ಕೊಳ್ಬೇಕು. ಇವೇ ಗಮನ ಕೊಟ್ಟು ನೋಡೋದ್ರಿಂದ ನಾವು ಅಲ್ಲಿ ಓವರ್ಲೋಡನ್ನು ತಪ್ಪಿಸ್ಬೋದು. ವಾಹಕವೊಂದರ ರೋಧವು ಅವಲಂಬಿಸಿರುವ ಮುಖ್ಯ ಅಂಶಗಳು ನೋಡಿ, ಆ ಪ್ರಶ್ನೆ ಇದೆ. ವಾಹಕದ ಉದ್ದ, ವಾಹಕದ ಪ್ರಾಕೃತಿಕ ಗುಣ, ವಾಹಕದ ಅಡ್ಡಕೊಯ್ಲು, ವಾಹಕದ ದಪ್ಪ, ಇದನ್ನು ವಾಹಕವೊಂದರ ರೋಧವು ಅವಲಂಬಿಸಿರುವ ಪ್ರಮುಖ ಅಂಶಗಳಾಗಿರ್ತವೆ. ಅಲ್ಲಿ ಯಾವ್ದಾದ್ರು 4 ಬರೆದ್ರೆ ನಿಮಗೆ ಪ್ರತಿಯೊಂದಕ್ಕೂ 1.5 ಅಂಕನ ಕಂಪ್ಲೀಟಾಗಿ ಕೊಡ್ತಾರೆ. 1.5 ಅಂಕನ ಅಲ್ಲಿ ಗಿವ್ ಮಾಡ್ತಾರೆ. ಪ್ರತಿ ಪ್ರಶ್ನೆ ನೋಡ್ಕೊಳ್ಳಿ. ವಾಹಕದ ತಾಪ ಅದೊಂದು ಪ್ರಶ್ನೆನ ಬಿಟ್ಟಿದ್ವಿ, ಸೊ ಅದು ಪ್ರಶ್ನೆ ನೋಡ್ಕೊಳ್ಳಿ. ಇನ್ನು ನೋಡಿ, ಇದು 38 ಡಿಗ್ರಿ ಇರುತ್ತೆ. ಸೊ ಒಂದು ಗಾಜಿನ ಪಟ್ಟ ಸಂಬಂಧಪಟ್ಟ ನೋಡಿ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಸಂಬಂಧಪಟ್ಟಂಥ ನೋಡಿದೆ, ಅಲ್ಲಿ ಏನೇನ ಇರುತ್ತೆ ಪ್ರಶ್ನೆ, ಅದಕ್ಕೆ ನೋಡ್ಕೊಳ್ಳಿ. ಸೊ ಇಲ್ಲಿ ಲೆಕ್ಕ ಇದೆ ನೋಡಿ, ರೋಧಕ ಕಣ್ಣಿಡಿದು ಲೆಕ್ಕ ಇದೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ನಿಮಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಸಂಬಂಧಪಟ್ಟಂಥ ತಾಮ್ರ ಮತ್ತು ಸತು ಅದು ಇದೆ. ಆಪ್ಷನ್ಸ್ ಬಿ BPL2 ಮತ್ತು KnO3 ಸಂಬಂಧಪಟ್ಟಂತಿರುತ್ತೆ. ಕೆಟನೀಕರಣ ಆಗಿರುತ್ತೆ ಒಂದು ಸರ್ ಇದಕ್ಕೆ. ಹಾಗೆ ತಟಸ್ಥ ಕಾಗದ ಉಪಯೋಗಿಸಿ ಪ್ರತ್ಯಾಮ್ಲ 25 ಸಂಬಂಧಪಟ್ಟಂತಿದೆ. ಹಾಗೆ ರಚನಾ ಸೂತ್ರ ಬರೆಯೋದು ಇರುತ್ತೆ, ಅದು ನೋಡಿ ರಚನಾ ಸೂತ್ರ ಸಂಬಂಧಪಟ್ಟಂತ ಇದೆ, ಅದು ನೋಡ್ಕೊಳ್ಳಿ, ಕಿಯೋಟನ್ ರಚನಾ ಸೂತ್ರ. ಹಾಗೆ ನೋಡಿ, ಸತುವಿನ ಆಮ್ಲದೊಂದಿಗೆ ಹೈಡ್ರಾಕ್ಸನ್ ಗುಳಿಗಳು ಆಗುವಂಥ ಚಿತ್ರ ವರ್ತನೆ ಅಂದರೆ ಸತುವಿನ ಚೂರು ಸಂಬಂಧಪಟ್ಟಂಥ ಚಿತ್ರ ಇರುತ್ತೆ. ಹಾಗೆ ನೋಡಿ, ನೀರಿನ ದ್ವಿವಿಭಜನೆಯ ಶುದ್ಧೀಕರಣ ಸಂಬಂಧಪಟ್ಟಂಥ ಚಿತ್ರ ಇದೆ, ಕ್ಯಾಥೋಡ್ ಚಿತ್ರವನ್ನು ಬರೀರಿ ಅಂತ ಪ್ರಶ್ನೆ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ಕೆಳಗಿನ ಸರಿದೂಗಿಸಿ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಪ್ರಶ್ನೆ ಇದ್ವಿ. ಅಲ್ಲಿ ಮ್ಯಾಗ್ನೀಸ್ ಆಕ್ಸೈಡ್, ಸತುವಿನ ಕಾರ್ಬೋನೇಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಂಬಂಧಪಟ್ಟಂಥ ರಚನಾ ಸೂತ್ರವನ್ನು ಸರಿದೂಗಿಸುವ ಸಂಬಂಧಪಟ್ಟಂಥ ಇರುತ್ತೆ, ಅವುಗಳನ್ನು ನೋಡ್ಕೊಳ್ಳಿ. ಇಲ್ಲಿ ಅಷ್ಟು ಕಂಪ್ಲೀಟಾಗಿ ನೋಡ್ಕೊಟ್ಟಿದ್ದಾರೆ ನೋಡಿ. ಹಾಗೆ ಅಲ್ಲಿ ನಿಮಗೆ ಸಂಬಂಧಪಟ್ಟಂಥ ಅಣುಸೂತ್ರಗಳಿರ್ತವೆ. ನೈಟ್ರೋಜನ್ ಮತ್ತು ಪ್ರೊಫೈನ್ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ ನೋಡಿ, ಅದನ್ನು ನೋಡ್ಕೊಳ್ಳಿ. ಓಕೆ, ಅಲ್ಲಿ ಬಿ ಸಂಬಂಧಪಟ್ಟಂಥ ಆಪ್ಷನ್ ಸಿ ಟಿಫನ್ಸ್ ಆಗಿರುತ್ತೆ. ಹಾಗೆ 24 ವರ್ಣತಂತುಗಳಿವೆ. ಈ ಚಿತ್ರ ಏನು ಸೂಚಿಸುತ್ತಂದರೆ ಆಪ್ಷನ್ ಡಿ ಅದು ಆಕ್ಸಿಜನ್ ತುದಿಯ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತನ ಡೆಂಡ್ರಿಗೆ ನರ್ವ್ ಕೋಸಿಗೆ ಕಳಿಸಿಕೊಡುತ್ತೆ. ಸಸ್ಯಗಳ ಕ್ಲೈಸಮ್ ಆಕಾಂಶದ ಪ್ರಾಮುಖ್ಯತೆಯನ್ನು ಒಂದು ಕೊಟ್ಟದಲ್ಲಿ ಅಲ್ಲಿ ಸಂಬಂಧಪಟ್ಟಂಥ ಆನ್ಸರನ್ನು ಕೊಳ್ಳಲಾಗಿದೆ. ಅಂದರೆ ನೀರು ಸಾಗಿಸುತ್ತೆ, ಅದು ಮರಕ್ಕೆ ನೀರನ್ನು ಸಾಗಿಸುತ್ತದೆ. ಇಲ್ಲಿ ಸಂಬಂಧಪಟ್ಟಂಥ ನೋಡಿ, ಕೇಂದ್ರ ನರಹುವ ಮತ್ತು ಪರಿಧಿ ನರಹುವದ ಸಂಬಂಧಪಟ್ಟಂಥ ವ್ಯತ್ಯಾಸಗಳನ್ನು ಕೇಳಲಾಗುತ್ತೆ. ಹಾಗೆ ಓಜನ್ ಪದರದ ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ ನೋಡಿ, ಓಜನ್ ಪದರಿಂದ. ಹಾಗೆ ಹೃದಯವನ್ನು ಚಿತ್ರವನ್ನು ಗುರುತಿಸಿ ಅಲ್ಲಿ ಸೆಪ್ಟಮ್ ಮತ್ತು ಬಲ ಹೃತ್ಕರಣವನ್ನು ಗುರುತಿಸದಿರ್ಬೋದು. ಮಾನವನ ಮೆದುಳನ್ನು ಗುರುತಿಸಿ ಅಲ್ಲಿ ಪ್ರಶ್ನೆ ಗುರುತಿಸಿರ್ಬೋದು. ಇಷ್ಟು ನೋಡ್ಕೊಳ್ಳಿ ನಾಳೆ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.